ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಯಾರಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಾ? ಹಾಗಾದ್ರೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಟನ್ ಅಂತ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ಸ್ವಲ್ಪ ಧೈರ್ಯನ ಜಾಸ್ತಿ ಮಾಡ್ಕೋಬೇಕು. ವಿಡಿಯೋನ ಶುರು ಮಾಡೋಣವಾ? ಶಂಕರ್ ಅಂತ ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಆಗಿರ್ತಾನೆ. ಅವನ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳ ಪ್ರಾಬ್ಲಮ್ಸ್ ಇಂದ ಅವನು ಡೆಲಿವರಿ ಜಾಬ್ನ ಮಾಡ್ತಾ ಇರ್ತಾನೆ. ಈ ಶಂಕರ್ಗೆ ಹುಡುಗಿರ್ನ ಫ್ಲರ್ಟ್ ಮಾಡೋ ಒಂದು ಕೆಟ್ಟ ಅಭ್ಯಾಸ ಕೂಡ ಇರುತ್ತೆ. ಅಂದ್ರೆ ಹೇಗಂತೀರಾ, ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳ್ಸೋದು. ಸೊ ಹುಡುಗಿರ ಅಪ್ಸೆಟ್ ಮಾಡಿದ್ರೆ ಅವ್ರಿಗೆ ಚಾಟ್ ಮಾಡಿಬಿಟ್ಟು ತೊಂದರೆ ಕೊಡೋದು, ಫ್ಲರ್ಟ್ ಮಾಡೋದು, ಆ ಥರ ಕೆಟ್ಟ ಅಭ್ಯಾಸ ಇರುತ್ತೆ. ಹೀಗೆ ಶಂಕರ್ಗೆ ಒಂದು ದಿನ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಅಂಜಲಿ ಅನ್ನೋ ಒಂದು ಹುಡುಗಿ ರಿಕ್ವೆಸ್ಟ್ನ ಕಳ್ಸಿರ್ತಾಳೆ. ಈ ಶಂಕರ್ಗೂ ಅದೇ ಬೇಕಾಗಿರುತ್ತೆ, ಯಾರಾದರೂ ಹುಡುಗಿರ ರಿಕ್ವೆಸ್ಟ್ ಕಳ್ಸೋದೆ. ಸೊ ಅವನು ಅಪ್ಸೆಟ್ ಮಾಡ್ತಾನೆ. ಇಬ್ರು ಕೂಡ ಈ ಫೇಸ್ಬುಕ್, ಇನ್ಸ್ಟಾದಲ್ಲಿ ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗೆ ಚಾಟ್ ಮಾಡ್ತಾ ಮಾಡ್ತಾ ಇಬ್ಬರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಸೊ ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ ಹೇಳ್ಬೇಕಾ, ಹಾಗೆ ಲವ್ ಆಗುತ್ತೆ. ಸರಿ, ಈ ಲವ್ ಆದ್ಮೇಲೆ ನಾವು ಮೀಟ್ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡಿಕೊಂಡು ಅವರಿಬ್ರು ಒಂದು ಕೆಫೆನಲ್ಲಿ ಮೀಟ್ ಮಾಡ್ತಾರೆ. ಹೌದು, ಶಂಕರ್ ಕೇಳ್ತಾನೆ ಅಂಜಲಿನ, ನೀನು ಎಲ್ಲಿರೋದು ಅಂತ ಕೇಳಿದಾಗ KB ರೋಡಲ್ಲಿರೋ ಒಂದು ಧನಲಕ್ಷ್ಮಿ PG ನಲ್ಲಿರೋದು ಅಂತ ಈ ಅಂಜಲಿ ಹೇಳ್ತಾಳೆ ಶಂಕರ್ಗೆ. ಸರಿ ಅಂತ ಹೇಳ್ಬಿಟ್ಟು ಇಬ್ರು ಹೀಗೆ ಲವ್ ಮಾಡ್ತಾ ಮಾಡ್ತಾ ಶಂಕರ್ ಒಂದಿನ ಈ ಹುಡುಗಿನ ಒಂದು ರೂಮ್ ಕರ್ಕೊಂಡು ಹೋಗ್ತಾನೆ, ಅಂದರೆ ಫ್ರೆಂಡ್ ರೂಮ್ಗೆ. ಸೊ ಫ್ರೆಂಡ್ ರೂಮಲ್ಲಿ ಇಬ್ಬರು ಕೂಡ ಫಿಸಿಕಲ್ ಆಗಿ ಮೂವ್ ಆಗ್ತಾರೆ. ಸೊ ಇದಾದ್ಮೇಲೆ ಇವ್ರು ಫಿಸಿಕಲ್ ಆಗಿ ಮೂವ್ ಆಗೋದನ್ನ ಅಭ್ಯಾಸ ಮಾಡ್ಕೊಳ್ತಾರೆ. ಹೀಗೆ ಇವ್ರ ಲವ್ ಸ್ಟೋರಿ ನಡಿಬೇಕಾದ್ರೆ ಅಂಜಲಿ ನಂಬರ್ ಒಂದಿನ ಸ್ವಿಚ್ ಆಫ್ ಬರುತ್ತೆ. ಒಂದಿನ ಎಲ್ಲ ಶಂಕರ್ ಟ್ರೈ ಮಾಡ್ತಾನೆ, ಅಂಜಲಿ ಫೋನ್ಗೆ ಸ್ವಿಚ್ ಆಫ್ ಅಂತ ಬರುತ್ತೆ. ಸರಿ, ಒಂದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 10 ದಿನ ಆಯ್ತು, ಅವಳ ನಂಬರು ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಇನ್ಸ್ಟಾ ಮತ್ತೆ ಫೇಸ್ಬುಕ್ ID ಡಿಲೀಟ್ ಆಗಿರುತ್ತೆ. ಸೊ ಇದರಿಂದ ನಮ್ಮ ಶಂಕರು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರ್ತಾನೆ. ಸರಿ, ಅವಳು ಅಡ್ರೆಸ್ ಹೇಳಿದ್ಲಲ್ಲ, KB ರೋಡಲ್ಲಿರೋ ಧನಲಕ್ಷ್ಮಿ PG, ಸರಿ ಅಲ್ಲಿ ಹೋಗೋಣ ಅಂತ ಹೇಳಿ ಶಂಕರ್ ರೆಡಿ ಆಗ್ತಾನೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು PG ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು KB ರೋಡ್ಗೆ ಶಂಕರ್ ಬರ್ತಾನೆ. ಅಲ್ಲಿ ಒಬ್ಬರನ್ನ ಕೇಳ್ತಾನೆ, ಧನಲಕ್ಷ್ಮಿ PGಗೆ ಯಾವ ಕಡೆ ಹೋಗ್ಬೇಕು ಅಂತ. ಸೊ ಅವ್ರು ಹೇಳ್ತಾರೆ, ಮುಂದೆ ಹೋಗಿ ರೈಟ್ ತಗೋಪ್ಪ ಅಂತ. ಶಂಕರ್ ಕೂಡ ಅಲ್ಲಿ ರೈಟ್ ತಗೊಂಡು ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ಒಂದು ಮನೆ ಇರುತ್ತೆ, ಅಲ್ಲಿ ಒಬ್ರು ನಿಂತ್ಕೊಂಡಿರ್ತಾರೆ. ಅವ್ರನ್ನ ಕೇಳ್ತಾನೆ, ಸರ್ ಇಲ್ಲಿ ಧನಲಕ್ಷ್ಮಿ PG ಎಲ್ಲಿರೋದು ಅಂತ. ನೋಡಪ್ಪ ಆ ಕಡೆನೆ ಅಂತ ಹೇಳ್ತಾರೆ ಅವರು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಶಂಕರ್ ತಿರುಗ್ತಾನೆ. ಅವನಿಗೊಂದು ಟ್ವಿಸ್ಟ್ ಇಲ್ಲೇ, ಸರ್ ಬಾಳ್ ಬಿದ್ದಿರೋ ಬಿಲ್ಡಿಂಗ್ನ ನೀವು PG ಅಂತ ಇದ್ದೀರಲ್ಲ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದೇಪ್ಪ ಧನಲಕ್ಷ್ಮಿ PG, ಒಂದು ಹುಡುಗಿ ಯಾವುದೋ ಒಂದು ಲವ್ ಫೇಲ್ಯೂರ್ ಇಂದ ಈ PG ನೇಣಾಕೊಂಡು ಸತ್ತೋದ್ಲು. ಸೊ ಆವತ್ತಿಂದ ಈ ಬಿಲ್ಡಿಂಗು ಬಾಳ್ ಬಿದ್ದ್ಬಿಟ್ಟಿದೆ ಅಂತ ಹೇಳಿದ್ದೆ. ಶಂಕರ್ ಫುಲ್ ಶಾಕ್. ಆಮೇಲೆ ಏನಾಗುತ್ತೆ ಅಂತನಾ, ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಸೂನ್.